ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಯಲ್ ಆಗಿದ್ದ ರಾಬರ್ಟ್ಗೆ ಬಳ್ಳಾರಿ ಜೈಲಲ್ಲಿ ಅಕ್ಷರಶಃ ನರಕ ದರ್ಶನವಾಗ್ತಿದೆ. ಇಲ್ಲಿ ಬಿಂದಾಸ್ ಆಗಿದ್ದ ದಾಸ ಅಲ್ಲಿ ಒಂದೇ ಒಂದು ರಾತ್ರಿಗೆ ವಿಲವಿಲ ಅಂತ ಒದ್ದಾಡ್ತಿದ್ದಾರಂತೆ. ಆನೆ ನಡೆದಿದ್ದೇ ದಾರಿ. ಯಾಕಂದ್ರೆ ಆನೆಯ ತಾಕತ್ತೇ ಅಂಥದ್ದು. ಹಾಗಂತ ಎಲ್ಲರೂ ಆನೆ ಆಗೋದಕ್ಕೆ ಹೋದ್ರೆ ಹೊಂಚು ಹಾಕಿ ಬೇಟೆ ಆಡ್ತಾರೆ. ದರ್ಶನ್ ವಿಷಯದಲ್ಲೂ ಇದೇ ಆಗಿದ್ದು. ನಾನು ಆಡಿದ್ದೇ ಆಟ, ನಡೆದಿದ್ದೇ ದಾರಿ ಅಂತ ಪುಂಡಾಟ ತೋರಿಸಿದ್ದಕ್ಕೇನೆ ಇವತ್ತು ಪ್ಲೇಟು ಚೊಂಬು ಹಿಡ್ಕೊಂಡು ಕೂತಿರೋದು. ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋದು ಹಳೆ ಮಾತು, ಆದ್ರೀಗ ಕೆಟ್ಟ ಮೇಲೂ ಬುದ್ಧಿ ಕಲೀಲಿಲ್ಲ ಅನ್ನೋದು ದರ್ಶನ್ ಮಾತು. ಜೈಲಲ್ಲೂ ಪುಡಾಂಗಾಟ ಆಡೋದಕ್ಕೋಗಿ ಬಳ್ಳಾರಿ ಜೈಲು ಸೇರಿರೋ ನಟ ದರ್ಶನ್ ವಿಲವಿಲಾ ಒದ್ದಾಡುತ್ತಿದ್ದಾರೆ. ಜೈಲು ಅಂದ್ರೆ ಹೇಗಿರುತ್ತೆ ಅನ್ನೋದರ ನಿಜದರ್ಶನ ಆಗ್ತಿದೆ. ಇಷ್ಟು ದಿನ ಸೆರೆವಾಸ ಅನುಭವಿಸಿದ್ದಲ್ಲ, ಈಗ ಅಸಲಿ ನವಗ್ರಹಗಳು ಒಕ್ಕರಿಸಿ ಹೆಗಲೇರಿ ಕೂತಿವೆ. ಬೆಂಗಳೂರಲ್ಲಿ ಬಿಂದಾಸ್, ಬಳ್ಳಾರಿಯಲ್ಲಿ ಪುಂಗಿ ಠುಸ್. ದರ್ಶನ್ಗೆ ಗ್ಯಾಂಗ್ ಕಟ್ಕೊಂಡು ಮೆರೆಯೋದು ಅಂದ್ರೆ ಒಂಥರ ಖಯಾಲಿ ಅನ್ಸುತ್ತೆ. ಜೈಲಿಗೆ ಹೋಗೋದಕ್ಕೂ ಮೊದಲೇನೇ ಒಂದು ಪಟಾಲಮ್ಮಿತ್ತು. ದರ್ಶನ್ ಹೋದಲ್ಲೆಲ್ಲ ಜೈ ಜೈ ಅಂತಿದ್ರು. ಕೊನೆಗೆ ಸ್ವಾಮಿ ಕೊಲೆ ಕೇಸ್ನಲ್ಲೂ ಗ್ಯಾಂಗ್ ಕಟ್ಕೊಂಡೇ ಹೆಣ ಉರುಳಿಸಿದ್ರು. ಇದೆಲ್ಲ ಆದ್ಮೇಲೆ ಜೈಲಲ್ಲಾದ್ರೂ ಒಬ್ಬಂಟಿಯಾಗಿದ್ದಾರೆ ಅಂದ್ಕೊಂಡ್ರೆ ಅಲ್ಲೂ ಪುಡಾಂಗ್ ಟೀಮ್ ಮಾಡಿಕೊಂಡು ಮಾಡಬಾರ್ದನ್ನ ಮಾಡಿದ್ರು. ರೌಡಿಗಳ ಜೊತೆಗೆ ದರ್ಬಾರ್ ಶುರು ಮಾಡಿದ್ರು. ಆದ್ರಿವತ್ತು ಈ ಯಾವ ಗ್ಯಾಂಗೂ ಜೊತೆಗಿಲ್ಲ. ಡಿ ಗ್ಯಾಂಗ್ ದಿಕ್ಕಾಪಾಲಾಗ್ತಿದ್ದಂತೆ ಒಬ್ಬಂಟಿಯಾಗಿದ್ದಾರೆ. ಹೀಗಾಗಿಯೇ ರಾತ್ರಿ ನಿದ್ದೆ ಮಾಡಿಲ್ಲ, ಸರಿಯಾಗಿ ಊಟವನ್ನೂ ಮಾಡಿಲ್ಲ. ದರ್ಶನ್ ಸುತ್ತಲೂ 7 ಸುತ್ತಿನ ಕೋಟೆಯನ್ನೇ ನಿರ್ಮಿಸಲಾಗಿದೆ. ದರ್ಬಾರ್ ಮಾಡೋದಿರ್ಲಿ, ಮುಂದೆ ದಾರಿ ಹೇಗಪ್ಪ ಅನ್ನೋದು ಸಹ ಕಾಣುತ್ತಿಲ್ಲ. ಹಾಗಾದ್ರೆ ದರ್ಶನ್ರ ಬಳ್ಳಾರಿ ಜೈಲಿನ ಮೊದಲ ರಾತ್ರಿ ಹೇಗಿತ್ತು ಅಂತ ನೋಡೋದಾದ್ರೆ, ದರ್ಶನ್ಗೆ ನಿನ್ನೆ ರಾತ್ರಿ ಚಪಾತಿ, ಪಲ್ಯ, ಅನ್ನ ಸಾಂಬಾರ್ ನೀಡಲಾಗಿತ್ತು. ರಾತ್ರಿ ಏನೇ ಮಾಡಿದ್ರೂ ನಿದ್ದೆ ಬರುತ್ತಿರಲಿಲ್ಲ. ಹೀಗಾಗಿ 12 ಗಂಟೆವರೆಗೆ ಸುಮ್ಮನೆ ಕೂತಿದ್ರಂತೆ. ಬೆಳಿಗ್ಗೆ 6 ಗಂಟೆ ಆಗ್ತಿದ್ದಂತೆ ಎದ್ದು ಕೂತ ದರ್ಶನ್ ಸುಮಾರು 15 ನಿಮಿಷ ಸೆಲ್ ಮುಂಭಾಗ ವಾಕಿಂಗ್ ಮಾಡಿದ್ದಾರೆ. ಆಮೇಲೆ ಬೆಳಗ್ಗಿನ ತಿಂಡಿಗೆ 355 ಗ್ರಾಂ ಉಪ್ಪಿಟ್ಟು ನೀಡಿದ್ದಾರೆ. ನಂತರ ಪತ್ನಿ ಕೊಟ್ಟ ಲಲಿತಾ ಸಹಸ್ರನಾಮ ಪುಸ್ತಕ ಓದುತ್ತಾ ಸಮಯ ಕಳೆಯುತ್ತಿದ್ದಾರೆ. ದರ್ಶನ್ ಜೈಲಿಗೆ ಹೋದ 2 ದಿನಕ್ಕೆ ಮಟನ್ ಊಟ ಸಿಕ್ಕಿದೆ. ಇವತ್ತು ಶುಕ್ರವಾರ ಆಗಿದ್ರಿಂದ 90 ಗ್ರಾಂ ಮಟನ್ ಜೊತೆ ಚಪಾತಿ, ಮುದ್ದೆ ಊಟ ನೀಡಿದ್ದಾರೆ. ರಾತ್ರಿ ಊಟಕ್ಕೆ ಅನ್ನ, ಸಾಂಬಾರ್, ಮಜ್ಜಿಗೆ ಕೊಟ್ಟಿದ್ದಾರೆ. ದರ್ಶನ್ಗೆ ಬಳ್ಳಾರಿ ಸೆಂಟ್ರಲ್ ಜೈಲ್ ನರಕ. ದರ್ಶನ್ ಪಾಲಿಗೆ ಬಳ್ಳಾರಿ ಸೆಂಟ್ರಲ್ ಜೈಲ್ ಅಕ್ಷರಶಃ ನರಕವಾದಂತೆ ಕಾಣುತ್ತಿದೆ. ಯಾಕಂದ್ರೆ ಅಲ್ಲಿರೋ ಜೈಲಿನಲ್ಲಿ ವ್ಯವಸ್ಥೆ, ಭದ್ರತೆ ನೋಡಿಯೇ ದರ್ಶನ್ ಕಂಗಾಲಾಗಿ ಹೋಗಿದ್ದಾರಂತೆ. ಬಳ್ಳಾರಿ ಜೈಲೊಳಗೆ ಕಾಲಿಡ್ತಿದ್ದಂತೆ ದರ್ಶನ್ರ ಪುಡಾಂಗಾಟ ಬಂದಾಗಿದೆ. ಹಾಗಾದ್ರೆ ಬಳ್ಳಾರಿಯ ಭದ್ರಕೋಟೆ ಹೇಗಿದೆ ಅಂತ ನೋಡೋದಾದ್ರೆ, 10x5 ಸುತ್ತಳತೆಯ ಸೆಲ್ನಲ್ಲಿ ದರ್ಶನ್ ವಾಸ ಮಾಡುತ್ತಿದ್ದು, ಅದೇ ರೂಮ್ನಲ್ಲಿರೋ ವಾಶ್ರೂಮಲ್ಲೇ ಬಟ್ಟೆ ತೊಳ್ಕೋಬೇಕು. ಸೆಲ್ನಲ್ಲಿ ಒಂದು ಫ್ಯಾನ್, ಒಂದು ಲೈಟ್ ವ್ಯವಸ್ಥೆ ಇದ್ದು ಬೆಳಿಗ್ಗೆ ಸಂಜೆಯಷ್ಟೇ ವಾಕಿಂಗ್ಗೆ ಅವಕಾಶ ನೀಡಲಾಗುತ್ತೆ. ಅದು ಸಹ ಸೆಲ್ ಮುಂದಷ್ಟೇ 15 ನಿಮಿಷ ವಾಕಿಂಗ್ ಮಾಡಬಹುದು. 24 ಗಂಟೆಯೂ ಸೆಲ್ ಮುಂದೆ ಭದ್ರತಾ ಸಿಬ್ಬಂದಿ ಇರಲಿದ್ದು, ಇದ್ರ ಜೊತೆಗೆ ಸೆಲ್ ಒಳಗೂ ಹೊರಗೂ CCTV ವ್ಯವಸ್ಥೆ ಮಾಡಲಾಗಿದೆ. ಹಾಗೆಯೇ ದರ್ಶನ್ಗೆ ಒಂದು ಲೋಟ, ಒಂದು ಚೊಂಬು, ಒಂದು ತಟ್ಟೆಯನ್ನು ಕೊಟ್ಟಿದ್ದಾರೆ. ಶೆಡ್ ಚಕ್ರವ್ಯೂಹದಲ್ಲಿ ದರ್ಶನ್ ಆ್ಯಂಡ್ ಗ್ಯಾಂಗ್. ಪಟ್ಟಣಗೆರೆ ಶೆಡ್ ವ್ಯೂಹದಲ್ಲಿ ಸಿಲುಕಿರೋ ನಟ ದರ್ಶನ್ಗೆ ದಿನಕ್ಕೊಂದು ಸಂಕಷ್ಟಗಳ ಸರಮಾಲೆ ಸುತ್ತಕೊಳ್ಳುತ್ತಿದೆ. ಇಷ್ಟು ದಿನ ಸ್ವಾಮಿಯನ್ನ ಹಾಗೆ ಕೊಲೆ ಮಾಡಿದ್ರು, ಹೀಗೆ ಕೊಲೆ ಮಾಡಿದ್ರು ಅನ್ನೋ ವಿಷಯ ಹರಿದಾಡಿತ್ತು. ಈಗ ಶೆಡ್ನಲ್ಲಿದ್ದ ಲಾರಿಗಳಿಗೆ ಡಿಕ್ಕಿ ಹೊಡೆಸಿ ಹತ್ಯೆ ಮಾಡಿದ್ರು ಅನ್ನೋ ಮತ್ತೊಂದು ಸತ್ಯ ಹೊರಬಿದ್ದಿದೆ. ಲಾರಿಗಳಿಂದ ಡಿಕ್ಕಿ ಹೊಡೆಸಿದ್ದರ ಪರಿಣಾಮವೇ ಸ್ವಾಮಿ ತಲೆಗೆ ಗಂಭೀರ ಗಾಯಗಳಾಗಿದ್ದಂತೆ. ಹೀಗಾಗಿಯೇ 2 ಲಾರಿಗಳ ಮಾಲೀಕರ ಪತ್ತೆಗೆ ಪೊಲೀಸರು ಮುಂದಾಗಿದ್ದಾರೆ. ಅಷ್ಟೇ ಅಲ್ಲ, ಜೈಲು ರಾಜಾತಿಥ್ಯದ ಬಗ್ಗೆಯೂ ಒಂದೇ ಒಂದು ಸಾಕ್ಷಿಯೂ ಮಿಸ್ ಆಗದಂತೆ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಕೇಂದ್ರ ಕಾರಾಗೃಹ ಏನಿದೆ ಅದರಲ್ಲಿ ಆಗಿರ್ತಕ್ಕಂಥ ಬೇರೆ ಬೇರೆ ಅಕ್ರಮಗಳ ಬಗ್ಗೆ 3 ಪ್ರಕರಣಗಳು ಈಗ ದಾಖಲಾಗಿದ್ದಾವೆ. 2 ಪ್ರಕರಣಗಳು ಅಲ್ಲಿ ಇರ್ತಕ್ಕಂತಹ ಇನ್ಮೇಟ್ಸ್ ಅಂದರೆ ಕೈದಿಗಳೇನಿದ್ರು ಅವರುಗಳ ಮೇಲೆ ಆಗಿರ್ತಕ್ಕಂಥದ್ದು. 3ನೇ ಪ್ರಕರಣ ಈ ಕಾರಾಗೃಹದ ಅಧಿಕಾರಿಗಳ ಮೇಲೆಯೂ ಕೂಡ ಮಾಡಲಾಗಿದೆ. ಈ 3 ಪ್ರಕರಣಗಳ ತನಿಖೆಯನ್ನು ಸೌತ್ ಈಸ್ಟ್ ವಿಭಾಗದ ಪೊಲೀಸರು ಮಾಡ್ತಾ ಇದ್ದಾರೆ. ಕೇಂದ್ರ ಕಾರಾಗೃಹದ ಅಧಿಕಾರಿಗಳ ಮೇಲೆ ಆಗಿರ್ತಕ್ಕಂಥ ಪ್ರಕರಣವನ್ನು ACP ದರ್ಜೆಯ ಅಧಿಕಾರಿ ತನಿಖೆ ಮಾಡ್ತಾ ಇದ್ದಾರೆ. ಉಳಿದ 2 ಪ್ರಕರಣಗಳನ್ನು ಇನ್ಸ್ಪೆಕ್ಟರ್ ದರ್ಜೆಯ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ನಟ ದರ್ಶನ್ಗೆ ಅಸಲಿ ನರಕ ಅಂದ್ರೆ ಹೇಗಿರುತ್ತೆ ಅನ್ನೋದು ಈಗ ಗೊತ್ತಾಗ್ತಿದೆ.
ಬಸವರಾಜ್ ಹರಪನಹಳ್ಳಿ, ನ್ಯೂಸ್ 18, ಬಳ್ಳಾರಿ. ದರ್ಶನ್ ಜೈಲಿಂದ ಜೈಲಿಗೆ ಶಿಫ್ಟ್ ಆಗ್ತಿದ್ರು ಅವರ ಸೆಲೆಬ್ರಿಟೀಸ್ಗಳು ಮಾತ್ರ ಬುದ್ಧಿ ಕಲಿತಿಲ್ಲ. ಬಾಸ್ ಮಾಡಿದ್ದಕ್ಕೆಲ್ಲ ಜೈ ಜೈ ಅಂತಿರೋ ಪುಡಾಂಗು ಟೀಮ್ ಹೋದಲ್ಲಿ ಬಂದಲ್ಲಿ ಪುಂಡಾಟವಾಡ್ತಿದೆ. ಇವತ್ತು ಬಾಲ ಬಿಚ್ಚಿದವರಿಗೆ ಪೊಲೀಸರು ಪಾಠ ಮಾಡಿದ್ದಾರೆ. ಚಾಮುಂಡೇಶ್ವರಿ ವರಪುತ್ರ ಒಬ್ಬೊಬ್ಬರ ಹಾರಾಟ ಕೂಗಾಟ ಹೇಗಿದೆ ನೋಡಿ. ಇವರನ್ನೆಲ್ಲ ಪುಡಾಂಗಳನ್ಬೇಕೋ ಪುಡಿ ಪೋಖ್ರಿಗಳನ್ಬೇಕೋ ಒಂದು ಗೊತ್ತಾಗ್ತಿಲ್ಲ. ಮನೆಗೆ ಒಳ್ಳೆ ಮಕ್ಕಳಾಗಿದ್ದಾರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಅಭಿಮಾನದ ಹುಚ್ಚಲ್ಲಿ ಪೋಖ್ರಿಗಳಾಗಿರೋದಂತೂ ಸುಳ್ಳಲ್ಲ. ಬಾಸ್ ಅನ್ನಿಸ್ಕೊಂಡವರನ್ನೇ ಬಳ್ಳಾರಿ ಜೈಲು ಸೇರಿಸಿದ್ದಾಯ್ತು. ಇವ್ರನ್ನ ಬಿಡ್ತಾರ? ಬಾಲ ಬಿಚ್ಚೋಕ್ ಬಂದವರಿಗೆ ಹೇಗೆ ಧರ್ಮದೇಟು ಬಿದ್ದಿವು ನೋಡಿ. ಸಿನಿಮಾ ಥಿಯೇಟರ್ ಮುಂದೆ ಹಾವಳಿ ಇಡುವುದಕ್ಕೆ ಬಂದವರಿಗೆ ಮುಟ್ಟಿ ನೋಡ್ಕೊಳ್ಳೋ ಹಾಗೆ ಬಿಸಿ ಬಿಸಿ ಕಜ್ಜಾಯ ಕೊಟ್ಟಿದೆ ಖಾಕಿ. ಕಂಬಿ ಹಿಂದೆ ಕಾಟೇರ, ಕರಿಯ ರೀ-ರಿಲೀಸ್. ಪುಂಗಿದಾಸರ ಕಿರಿಕ್, ಬಿತ್ತು ಪೊಲೀಸ್ ಏಟು. ಅಭಿಮಾನಿಗಳನ್ನ ದೇವರು ಅಂತ ಕರೆದ ಚಂದನವನ ನಮ್ಮದು. ಆದ್ರೆ ಕಾಟೇರನ ಅಭಿಮಾನಿಗಳು ಆಡೋ ಆಟಾಟೋಪ ನೋಡ್ತಿದ್ರೆ ಮಾತೇ ಬರ್ತಿಲ್ಲ ಬಿಡಿ. ನಾಯಕ ಅನ್ನಿಸ್ಕೊಂಡವರೇ ಹಾಗಿದ್ಮೇಲೆ ಫ್ಯಾನ್ಸ್ ಬಗ್ಗೆ ಹೇಳೋದಕ್ಕಾಗುತ್ತಾ? ಪ್ರಸನ್ನ ಚಿತ್ರಮಂದಿರದಲ್ಲಿ ಕರಿಯ ಸಿನಿಮಾ ರೀ-ರಿಲೀಸ್ ಆಗಿದೆ. ಇದನ್ನೇ ದೊಡ್ಡ ಹಬ್ಬದಂತೆ ಮಾಡ್ತಿರೋ ದರ್ಶನ್ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದ್ದಾರೆ. ತಮ್ಮ ಪಾಡಿಗೆ ತಾವು ಸೆಲೆಬ್ರೇಟ್ ಮಾಡ್ಕೊಂಡಿದ್ದಿದ್ರೆ ಇವರನ್ನ ಯಾವ ತಗಡು ಸಹ ಕೇಳೋದಕ್ಕೆ ಹೋಗ್ತಿರ್ಲಿಲ್ಲ. ಆದ್ರೆ ಮಾಡಬಾರದನ್ನ ಮಾಡಿದ್ರೆ, ಆಡಬಾರದನ್ನ ಆಡ್ತಿದ್ರೆ ಪೊಲೀಸರು ಬಿಡ್ತಾರೆ. ಹೇಗೆ ಕಜ್ಜಾಯ ಕೊಡ್ತಿದ್ದಾರೆ ನೋಡಿ. ದರ್ಶನ್ ಫ್ಯಾನ್ಸ್ ಕಿರಿಕ್ ಜೋರಾಗ್ತಿದ್ದಂತೆ ಪೊಲೀಸರು ಪಾಠ ಮಾಡಿದ್ರು. ನಿಮ್ಮಿಂದಲೇ ದರ್ಶನ್ ಹೆಸರು ಹಾಳಾಗ್ತಿರೋದು ಅಂತಾನು ಕೂಲಾಗಿ ತಿದ್ದೋ ಕೆಲಸ ಮಾಡಿದ್ರು. ಯಾವಾಗ ಇವರು ಬಾಯಿ ಮಾತಿ ಕೇಳೋರಲ್ಲ ಅಂತ ಗೊತ್ತಾಯ್ತೋ ತಮ್ಮ ಸ್ಟೈಲಲ್ಲೇ ವರ್ಕ್ ಮಾಡಿದ್ದಾರೆ. ಪಾಠ ಮಾಡೋದ್ರ ಜೊತೆಗೆ ಲಾಠಿ ರುಚಿನೂ ತೋರಿಸಿದ್ದಾರೆ. ಯಾವಾಗ ಇವರು ಫ್ಯಾನ್ಸ್ ಅಲ್ಲ ಪುಂಡರು ಅನ್ನೋದು ಗೊತ್ತಾಯ್ತೋ ರಾತ್ರಿ 10:30 ಶೋ ಅನ್ನ ಪೊಲೀಸರು ಕ್ಯಾನ್ಸಲ್ ಮಾಡಿಸಿದ್ದಾರೆ. ಅಷ್ಟೇ ಅಲ್ಲ, ಪುಡಾಂಗ್ ಗ್ಯಾಂಗ್ಗೆ ಬ್ಯಾಕ್ ಮೇಲೆ ಬಾಸುಂಡೆ ಬೀಳುತ್ತಿದ್ದಂತೆ ಎಲ್ಲರೂ ತಂಡ ಹೊಡೆದಿದ್ದಾರೆ. ಪ್ಲೀಸ್ ನನ್ನ ಕ್ಷಮಿಸಿ ಅಂತ ಮಾಧ್ಯಮಗಳ ಮುಂದೆ ಕ್ಷಮೆಯಾಚಿಸಿದ್ದಾರೆ. ನಾನು ಡಿ ಬಾಸ್ ಫ್ಯಾನು, ಬಟ್ ಬಾಸ್ ಒಳಗಡೆ ಇರೋದ್ರಿಂದ ಏನೋ ಬೇಜಾರಾಯಿತು. ನಾನು ಮಾತಾಡಿದ ತಪ್ಪೆ, ನನ್ನ ತಪ್ಪಾಯಿತು, ನಾನು ಮಾತಾಡಿದ್ದು. ದರ್ಶನ್ ಶ್ರೀರಾಮನಂತೆ, ಸತ್ಯ ಹರಿಶ್ಚಂದ್ರನಂತೆ. ಅಬ್ಬಬ್ಬಾ, ದರ್ಶನ್ ಪಟಾಲಂ ಹೇಳ್ತಿರೋದನ್ನ ಕೇಳ್ತಿದ್ರೆ ಎಲ್ಲಿಂದ ನಗಬೇಕೋ ಗೊತ್ತಾಗಿಲ್ಲ. ನಟ ಉಮೇಶ್ ಪುಂಗ ದರ್ಶನ್ ಬಗ್ಗೆ ಪುಂಗಿದ್ದೇ ಪುಂಗಿದ್ದು. ದರ್ಶನ್ ಮಗು ಥರ ಚಾಮುಂಡೇಶ್ವರಿ ವರಪುತ್ರ, ರಾಮನೇ ರಾವಣನ ಕೊಲೆ ಮಾಡ್ಲಿಲ್ವಾ, ಅದೇ ರೀತಿ ದರ್ಶನ್ ಕೂಡ ಹೊರಗೆ ಬಂದೇ ಬರ್ತಾರೆ ಅಂತ ಪುಂಗಿ ಊದಿದ್ದಾರೆ. ಸರ್ ಅದು ಮಗು ಸರ್, ಅದು ನಾನು ಮೆಜೆಸ್ಟಿಕ್ ಇಂದ ಹಿಡಿದು ಜನ್ಮ ಜೋಡಿಯಿಂದ ಪರಿಚಯ ನನಗೆ ಅವರು. ಆ ಯಪ್ಪ ಚಾಮುಂಡೇಶ್ವರಿ ವರಪುತ್ರ, ಅವನು ಸತ್ಯ ಹರಿಶ್ಚಂದ್ರ 2 ವರ್ಷ 3 ವರ್ಷ ಅವನು ಕಷ್ಟಪಟ್ಟ. ರಾಮ 3-4 ಮರ್ಡರ್ಗಳು ಮಾಡಿ ವಾಲಿ ಸುಗ್ರೀವನೆಲ್ಲ ಸಾಯಿಸಿ, ರಾವಣನ್ ಸಾಯಿಸಿ, ಅವನು ಬರ್ಲಿಲ್ವಾ? ಕೆಲವೊಂದು ಏನೋ ಮಿಚ್ಚಿಗೆ ಎಷ್ಟು ಕಮ್ಮಿ ಆಗಿದೆ ಗೊತ್ತಾರೆ, ಸರಿ ಹೋಯ್ತದೆ ಎಲ್ಲ. ಬೆಂಗಳೂರಲ್ಲಿ ಕರಿಯ ಸಿನಿಮಾ ರೀ-ರಿಲೀಸ್ ಆದ್ರೆ ಬಳ್ಳಾರಿಯಲ್ಲಿ ಶಾಸ್ತ್ರಿ ಸಿನಿಮಾವನ್ನ ರೀ-ರಿಲೀಸ್ ಮಾಡಿದ್ದಾರೆ. ಈ ವೇಳೆ ದರ್ಶನ್ ರನ್ನ ಕಣ್ತುಂಬಿಕೊಂಡ ಅಭಿಮಾನಿಗಳು ಫುಲ್ ಎಂಜಾಯ್ ಮಾಡಿದ್ದಾರೆ. ಅಲ್ಲಿ ಬೆಳಗಿನಿಂದ ಬಂದಿರ ಅವ್ರು ನೋಡಕ್ ತೋರ್ಸಲ್ಲ. ಅವರು ಇಲ್ಲಿ ಬರೋಕಂತ ನಾವು ಫಿಲ್ಮ್ ನೋಡೋಕಂತ ನೋಡಿ ಬಂದ್ವಿ. ನಾವು ಸಿನಿಮಾ ನೋಡೋದ್ ಬಂದ್ವಿ ಅಷ್ಟೇ. ಬಳ್ಳಾರಿ ಜೈಲಿಗೆ ಹೋಗಿದ್ವಿ, ಹೋದ್ರು ಕೂಡ ಅವ್ರು ನಮ್ ನೋಡಕ್ ಅವಕಾಶ ಕೊಡ್ಲಿಲ್ಲ. ರಾತ್ರಿ ಕಾಯ್ತಾ ಇದೀವಿ ನಾವು, ಆದ್ರೆ ನೋಡಕ್ ನಮ್ಗೆ ಭಾಗ್ಯ ಸಿಗ್ಲಿಲ್ಲ. ಅದಕ್ಕೆ ಸಿನಿಮಾ ನೋಡೋಣ ಬಂದ್ವಿ. ಭೇಟಿ ಆಗಕ್ ನಮ್ಮಂತ ಬಿಡ್ತಾರೆ ಸರ್, ಸಿನಿಮಾ ನೋಡಕ್ ಬಂದಿವಿ ಅಷ್ಟೇ. 15 ನೋಡಿ ನಿಮ್ಮ ಮೂವಿ. ನಾನು ದರ್ಶನ್ ಪಕ್ಕ ಅಭಿಮಾನಿ. ಬಾಸ್ ಬಟ್ಟೆ ಬಿಚ್ಚಬೇಕು ಅಂದ್ರು ಫ್ಯಾನ್ಸ್ ಕಾಲೇ ಇಟ್ರು. ಅದೃಷ್ಟ ದೇವತೆ ಯಾವಾಗ್ಲೂ ಒಂದ್ಸಲಿ ತೋರಿಸ್ತಾ ಇರ್ತಾಳ. ಅವಳನ್ನ ಕರ್ಕೊಂಡೋಗಿ ಸೀದಾ ಬಟ್ಟೆ ಬಿಚ್ಚಿ ಮನೇಲಿ ಬೆಡ್ರೂಮ್ ಅಲ್ಲಿ ಕೂರಿಸ್ಕೊಂಡ್ಬಿಡ್ಬೇಕು. ಅವಳನ್ನ ಕರ್ಕೊಂಡೋಗಿ ಸೀದಾ ಬಟ್ಟೆ ಬಿಚ್ಚಿ ಮನೇಲಿ ಬೆಡ್ರೂಮ್ ಅಲ್ಲಿ ಕೂರಿಸ್ಕೊಂಡ್ಬಿಡ್ಬೇಕು. ದರ್ಶನ್ಗೂ ಅವರ ಅಭಿಮಾನಿಗಳಿಗೂ ಸರಿಯಾಗೇ ಇದೆ ಬಿಡಿ. 2 ವರ್ಷದ ಹಿಂದೆ ಇದೇ ದರ್ಶನ್ ಲಕ್ಷ್ಮೀದೇವಿಯ ಬಟ್ಟೆ ಬಿಚ್ಚೋ ಮಾತಾಡಿದ್ರು. ಇವತ್ತು ಅವರ ಅಭಿಮಾನಿಗಳು ಅದೇ ದೇವರ ಮೇಲೆಯೇ ಕಾಲಿಟ್ಟು ಪುಂಡಾಟವಾಡಿದ್ದಾರೆ. ದರ್ಶನ್ ಆದಷ್ಟು ಬೇಗ ರಿಲೀಸ್ ಆಗಲಿ ಅಂತ ಬಳ್ಳಾರಿಯ ಕನಕದುರ್ಗಮ್ಮ ದೇವಿಗೆ ಪೂಜೆ ಸಲ್ಲಿಸಿದ್ರು. ಈ ವೇಳೆ ದೇವಿಯ ತಲೆ ಮೇಲೆಯೇ ಕಾಲಿಟ್ಟು ಹೂವಿನ ಹಾರ ಹಾಕಿದ್ದಾರೆ. ಇದು ಶ್ರಾವಣ ಶುಕ್ರವಾರ, ಜಾಸ್ತಿ ಜನ ಇದ್ದಾರೆ. ಆ ಜನರಲ್ಲಿ ಅವರು ಪೂಜೆ ಮಾಡಿದ್ದಾರೆ, ಅರ್ಚನೆ ಮೇಲೆ ಮಾಡಿದ್ದಾರೆ. ಅವರು ಅದು ಮಾಡಿರೋ ತಪ್ಪದು. ಹಿಂದೆ ಆ ವ್ಯವಸ್ಥೆ ಇದ್ದಿಲ್ಲ. ಈ ಇಂಥ 2-3 ಸಲ ಆಗಿತ್ತು. ದೇವರ ಒಂದು ಇದನ್ನ ಮೇಲೆ ಅಕ್ಕಿ ಮಾಡೋದು ಭಾಳ ತಪ್ಪದು.
ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ ಅಂತಾರೆ, ಆದ್ರೆ ದರ್ಶನ್ ವಿಷಯದಲ್ಲಿ ಇದೆಲ್ಲ ಸುಳ್ಳು ಅನ್ನಿಸ್ತಿದೆ. ದರ್ಶನ್ಗೂ ಬುದ್ಧಿ ಬರ್ತಿಲ್ಲ, ಅವರ ಅಭಿಮಾನಿಗಳಿಗೂ ಬುದ್ಧಿ ಬರ್ತಿಲ್ಲ. ಬಳ್ಳಾರಿ ಜೈಲಿನಲ್ಲಿ ದರ್ಶನ್ಗೆ ನೀಡಿರೋ ಕೈದಿ ನಂಬರ್ 511 ಈಗ ಫುಲ್ ಟ್ರೆಂಡ್ ಆಗಿದೆ. ಆಟೋ ಮೇಲೆಲ್ಲ ಕೈದಿ ನಂಬರ್ 511 ರಾರಾಜಿಸೋದಕ್ಕೆ ಶುರುವಾಗಿದೆ. ಅಷ್ಟೇ ಅಲ್ಲ, ದರ್ಶನ್ ಹಾಕಿದ್ದ ಪೂಮಾ ಟಿ ಶರ್ಟ್ ಅನ್ನು ಟ್ರೆಂಡ್ ಮಾಡುತ್ತಿದ್ದಾರೆ. ಒಟ್ನಲ್ಲಿ ದರ್ಶನ್ ಫ್ಯಾನ್ಸ್ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಿದೆ. ಅಭಿಮಾನದ ಹುಚ್ಚಿಗೆ ಬಿದ್ದು ಒಂದಷ್ಟು ಮಂದಿ ಜೈಲಿಗೆ ಸೇರಿದ್ರು ಬುದ್ಧಿ ಕಲಿತಿಲ್ಲ ಅಂದ್ರೆ ಅದಕ್ಕಿಂತ ದುರಂತ ಇನ್ನೊಂದಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ದರ್ಶನ್ ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿರೋ ಪೊಲೀಸರು ರೌಡಿ ನಾಗಾ ಅಂಡ್ ಪಟಾಲಂನ ಮರೆತಂತೆ ಕಾಣ್ತಿದೆ. ದರ್ಶನ್ಗೆ ರಾಜಾತಿಥ್ಯ ಕೊಟ್ಟವರ ಸುದ್ದಿಗೆ ಹೋಗದೆ ಬರೀ ಡಿ ಗ್ಯಾಂಗ್ಗೆ ಡ್ರಿಲ್ ಮಾಡ್ತಿದ್ದಾರೆ. ಇದು ಹತ್ತಾರು ಅನುಮಾನ ಹುಟ್ಟು ಹಾಕಿದೆ. ಅದೇನೋ ಹೇಳ್ತಾರಲ್ಲ, ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಅಂತ. ಹಾಗಾಗಿದೆ ದರ್ಶನ್ ಅಂಡ್ ವಿಲ್ಸನ್ ಗಾರ್ಡನ್ ನಾಗನ ಕಥೆ. ದರ್ಶನ್ಗೆ ರಾಜಾತಿಥ್ಯ ಕೊಟ್ಟಿದ್ದೇ ಈ ಪರಮ ಪಾಪಿ ವಿಲ್ಸನ್ ಗಾರ್ಡನ್ ನಾಗ. ಬಾಸ್ ಬಾಸ್ ಅಂತ ಬಕೆಟ್ ಹಿಡಿತಿದ್ದ ನಾಗ ಜೈಲಲ್ಲೇ ತನ್ನ ಸಾಮ್ರಾಜ್ಯ ಸೃಷ್ಟಿ ಮಾಡಿದ್ದ. ಕಂಬಿ ಹಿಂದೆ ಕಾಟೇರನಿಗೆ ರಾಜಾತಿಥ್ಯವನ್ನೇ ಕರುಣಿಸಿದ್ದ. ಇದು ಗೊತ್ತಾಗ್ತಿದ್ದಂತೆ ಇಡೀ ದರ್ಶನ್ ಗ್ಯಾಂಗ್ಗೆ ದಿಕ್ಕಾಪಾಲಾಗಿ ಹೋಗಿದೆ. ಇದರಲ್ಲಿ ದರ್ಶನ್ನ ತಪ್ಪಿಲ್ಲ ಅಂತ ನಾವ್ ಹೇಳ್ತಿಲ್ಲ, ಆದ್ರೆ ದರ್ಶನ್ಗೆ ಬಿದ್ದ ಬರೆ ವಿಲ್ಸನ್ ಗಾರ್ಡನ್ ನಾಗನಿಗೆ ಯಾಕೆ ಬೀಳ್ತಿಲ್ಲ ಅನ್ನೋ ಪ್ರಶ್ನೆ ಎದ್ದಿದೆ. ಬಳ್ಳಾರಿಗೆ ದರ್ಶನ್, ಬೆಂಗಳೂರಲ್ಲೇ ನಾಗ ಸೇಫ್. ನಾಗ ಅಂಡ್ ಸೀನನಿಗೆ ಯಾಕೆ ಬೀಳ್ತಿಲ್ಲ ಖಾಕಿ ಬರೆ? ಜೈಲು ಅನ್ನೋದು ಪುಡಾಂಗುಗಳ ಪಾಲಿನ ಸ್ವರ್ಗ ಅನ್ನೋದು ನಿಜ ಅನ್ನಿಸ್ತಿದೆ. ಯಾಕಂದ್ರೆ ರಕ್ತದ ಕೋಡಿ ಹರಿಸಿ ಹೋದವರು ಸೆರೆಮನೆಯಲ್ಲಿ ಸಾಮ್ರಾಜ್ಯ ಕಟ್ಟಿಕೊಂಡಿದ್ದಾರೆ. ಹೊರಗಿನ ಪ್ರಪಂಚಕ್ಕಿಂತ ಜೈಲೊಳಗೇನೆ ತಮ್ಮ ದುನಿಯಾ ಸೃಷ್ಟಿ ಮಾಡಿಕೊಂಡಿದ್ದಾರೆ. ಇದು ದರ್ಶನ್ ವಿಷಯದಲ್ಲೇ ಜಗಜ್ಜಾಹೀರಾಗಿತ್ತು. ಇವತ್ತು ದರ್ಶನ್ ಅಂಡ್ ಗ್ಯಾಂಗ್ ಒಂದೊಂದು ದಿಕ್ಕಿಗೆ ದಿವಾಳಿಯಾಗಿದೆ. ಆದ್ರೆ ದರ್ಶನ್ಗೆ ವ್ಯವಸ್ಥೆ ಮಾಡಿದ್ದ ನಾಗ ಮಾತ್ರ ಇಲ್ಲೇ ಜಾಂಡ ಹುಡ್ಕಂಡ್ ಕೂತಿದ್ದಾನೆ. ಈತನನ್ನ ಎತ್ತಂಗಡಿ ಮಾಡೋದಿರ್ಲಿ, ಇವನ ಬಗ್ಗೆ ಒಂದೇ ಒಂದು ಮಾತನ್ನು ಯಾರೂ ಆಡ್ತಿಲ್ಲ. ದರ್ಶನ್ ರನ್ನ ಶಿಫ್ಟ್ ಮಾಡಿರೋ ಪೊಲೀಸರು ನಾಗನನ್ನ ಮಾತ್ರ ಪರಪ್ಪನ ಅಗ್ರಹಾರದ ಬಿಲದಲ್ಲೇ ಬಿಟ್ಕೊಂಡು ಪುಂಗಿ ಊತ್ತಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ರೌಡಿ ನಾಗ ಆಡಿದ್ದೇ ಆಟ. ಈತ ವಿದೇಶಿ ಬ್ರಾಂಡೆಡ್ ಬಟ್ಟೆಯನ್ನೇ ಹಾಕೋದು, ವೆಸ್ಟರ್ನ್ ಟಾಯ್ಲೆಟ್ನಲ್ಲೇ ಕೂರೋದು. ಅಷ್ಟೇ ಯಾಕೆ, ಎನರ್ಜಿಗೆ ಅಂತ ಕೆಜಿಗಟ್ಟಲೆ ಡ್ರೈ ಫ್ರೂಟ್ಸ್ ತಂದಿಟ್ಕೊಂಡಿದ್ದಾನೆ. ಇವನು ಕಣ್ಣಲ್ಲಿ ತೋರಿಸಿದ್ದನ್ನ ತಲೆ ಮೇಲೆ ಹೊತ್ತು ಕೆಲಸ ಮಾಡೋಕೆ ಅಂತಾನೆ ಜೈಲಲ್ಲಿ ಒಂದಿಷ್ಟು ಮಂದಿ ಇದ್ದಾರೆ. ಇದೆಲ್ಲ ಗೊತ್ತಿದ್ರೂ ಪೊಲೀಸರು ಮಾತ್ರ ಈತನ ಬುಡ ಅಲುಗಾಡಿಸೋ ಕೆಲಸ ಮಾಡ್ತಿಲ್ಲ. ದರ್ಶನ್ ರನ್ನ ಶಿಫ್ಟ್ ಮಾಡೋದ್ರಲ್ಲಿ ಇರೋ ಆಸಕ್ತಿ ನಾಗನ ಹುಟ್ಟಡಗಿಸೋದ್ರಲ್ಲಿ ಇಲ್ವಲ್ಲ ಅನ್ನೋ ಗುಲ್ಲೆದ್ದಿದೆ. ವಿಲ್ಸನ್ ಗಾರ್ಡನ್ ನಾಗ ಮಾತ್ರವಲ್ಲ, ದರ್ಶನ್ ಜೊತೆ ಕೂತು ಕಾಫಿ ಕುಡಿದಿದ್ದ ರೌಡಿ ಶೀಟರ್ ಕುಳ್ಳಾ ಸೀನಾ ಹಾಗೂ ಮೊಬೈಲ್ ತಂದುಕೊಟ್ಟಿದ್ದ ರೌಡಿ ಧರ್ಮನನ್ನು ಪೊಲೀಸರು ಟಚ್ ಮಾಡ್ತಿಲ್ಲ. ನೆಪ ಮಾತ್ರಕ್ಕೆ ರೇಡ್ ಮಾಡಿ ತನಿಖೆ ಮಾಡಿದ್ವಿ ಅಂತ ತೋರಿಸ್ಬಿಟ್ರೆ ಆಯ್ತಾ? ಅಥವಾ ಈ ಪುಂಡ ಪೋಕರಿ ಕ್ರಿಮಿನಲ್ಗಳು ಅಷ್ಟು ಪವರ್ಫುಲ್ಲ? ಇದಕ್ಕುತ್ತರ ಕೊಡಲೇಬೇಕಿದೆ ಸಂಬಂಧಪಟ್ಟವರು. ಮಂಜುನಾಥ್ ಎನ್ ಜೊತೆ ಗಂಗಾಧರ್ ವಾಗಡ್, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಆಕೆ ನೋಡೋದಕ್ಕೆ ಆವರೇಜ್ ಬ್ಯೂಟಿ, ತೆಳ್ಳಗೆ ಬೆಳ್ಳಗೆ ಇರೋದನ್ನೇ ಬಂಡವಾಳ ಮಾಡಿಕೊಂಡು ನವರಂಗಿ ಆಟ ಆಡಿದ್ಲು. ಮದ್ವೆ ಆಗೋದನ್ನೇ ಬಿಸ್ನೆಸ್ ಮಾಡ್ಕೊಂಡಿದ್ದವಳು ಒಂದಲ್ಲ ಎರಡಲ್ಲ, ಬರೋಬ್ಬರಿ 8 ಜನರ ಜೊತೆ ಹಸೆಮಣೆ ಏರಿದ್ಲು. ಮಳ್ಳಿ ಮಳ್ಳಿ ಮಂಚಕ್ಕೆಷ್ಟು ಕಾಲು ಅಂದ್ರೆ 10 ಮತ್ತು 10 ಅನ್ನೋ ಗಿರಾಕಿ ಇವಳು. ಆದ್ರೆ 20ರಲ್ಲಿ ಸದ್ಯಕ್ಕೆ ಲೆಕ್ಕ ಸಿಕ್ಕಿರೋ ಕಾಲುಗಳು 8 ಮಾತ್ರ. ಈ ಚಿಣಿಮಿಣಿ ಚಿತ್ರಾಂಗಿಣಿ ಮೈಕೈ ತುಂಬಿಕೊಂಡು ನೋಡೋಕೆ ಸುಮಾರಾಗಿದ್ದಾಳೆ. ಇದೇ ಇವಳ ಬಂಡವಾಳ. ಕಣ್ಣಲ್ಲೇ ಕೆಡ್ಡ ತೋಡ್ತಿದ್ದಾಗಿ ಬಣ್ಣದ ಚಿಟ್ಟೆ ಒಂದಲ್ಲ ಎರಡಲ್ಲ 10ಕ್ಕೂ ಹೆಚ್ಚು ಜನರ ಜೊತೆ ಹಸೆಮಣೆ ಏರಿದ್ದಾಳೆ ಕಣ್ರಿ. ಮದುವೆ ಮಾತ್ರವಲ್ಲ, ಶೋಭನಾನು ಮುಗಿಸ್ಕೊಂಡು ಕಲರ್ ಕಾಗೆ ಹಾರಿಸಿದ್ದಾಳೆ ಈ ನಾಟಿ ಆಂಟಿ. ಈಕೆಗೆ ಮದುವೆ ಆಗೋದೇ ಬಿಸ್ನೆಸ್. ಹೆಸರಿಗೆ ಜೆಡಿಎಸ್ ಕಾರ್ಯಾಧ್ಯಕ್ಷೆ, ಮಿಕಗಳ ಬೇಟೆಯೇ ಅಪೇಕ್ಷೆ. ಈಕೆ ಹೆಸರು ತಬುಸುಮ್ ತಾಜ್ ಅಂತ. ಉಡುಪಿ ಜಿಲ್ಲೆಯ ದುಡ್ಡಿರೋ ಕುಳಗಳು ಅಂದ್ರೆ ಈಕೆಗೆ ಒಂಥರ ಕಿಕ್ಕು. ಬರೀ ಮಾತಲ್ಲೇ ಮೋಡಿ ಮಾಡ್ತಿದ್ದ ಮಾಯಾಂಗಿಣಿಗೆ ಮರುಳಾಗದವರೇ ಇಲ್ಲ ಅನ್ನೋ ರೀತಿ ಆಗ್ಬಿಟ್ಟಿತ್ತು ಪರಿಸ್ಥಿತಿ. ಮೊದಲು ಮೆಲ್ಲಗೆ ಪರಿಚಯ ಮಾಡ್ಕೊಳ್ತಿದ್ಲು, ಆಮೇಲೆ ಅದು ಇದು ಅಂತ ಸಂಬಂಧ ಕುದುರಿಸ್ತಿದ್ಲು.
ಬೆಳ್ಳಗೆ ಗುಂಡು ಗುಂಡಿಗಿದ್ದಾಳೆ ಅಂತ ಹಿಂದೆ ಹೋಗೋರು ಇದ್ರು. ಇಷ್ಟು ಸಾಕಿತ್ತಲ್ಲ, ಅಂಗೈಯಲ್ಲೇ ಆಕಾಶ ತೋರಿಸಿ ವಿಲವಿಲ ಅಂತ ಒದ್ದಾಡಿಸ್ಬಿಡ್ತಿದ್ಲು. ಇಲ್ಲಿ ಕಾಣ್ತಿರೋ ಇವನು ರಾಜಾ ಹುಸೇನ್ ಅಂತ. ವಿಧಾನಸಭೆಯ ಹಾಲಿ ಸ್ಪೀಕರ್ ಬಳಿ ಕೋಟ್ಯಾಂತರ ರೂಪಾಯಿ ಬ್ಲಾಕ್ ಮನಿ ಇದೆ. ಅದನ್ನ ವೈಟ್ ಮನಿ ಮಾಡಬೇಕು ಅಂತ ಲೋನ್ ಕೊಡಿಸುವ ನೆಪದಲ್ಲಿ ಕಂತೆಯೇ ಲೂಟಿ ಮಾಡಿದ್ದಾಳೆ. ನಾನು ಯುಟಿ ಖಾದರ್ ಜೊತೆ ಸೇರಿಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಯುಟಿ ಖಾದರ್ ಸಾರು ನನ್ನ ಹತ್ರ ಸ್ವಲ್ಪ ಬ್ಲಾಕ್ ಮನಿ ಇದಾವೆ, ಅದು ವೈಟ್ ಮಾಡಲಿಕ್ಕೆ ನಾವು ಮೈನಾರಿಟಿ ಲೋನ್ ಅಂತೇಳಿ ಎರಡು ಸೇರಿ ಒಂದು 18 ವರ್ಷದಿಂದ ಮಾಡ್ತಾ ಇದ್ದೀವಿ ಅಂತೇಳಿ ಇದು ಕತೆ ಕಟ್ತಾಳೆ. ಅಲ್ಲಿ ಉಡುಪಿಯಲ್ಲಿ ಅಂತೂ 7ರಿಂದ ಕಾನೂನು ಸೇವೆಗೆ ಹದಗೆಟ್ಟು ಹೋಗಿದೆ ಸರ್. ಅಲ್ಲಿ ಸಂಬಂಧಪಟ್ಟವರು ಉಡುಪಿಯಲ್ಲಿ ಅವಳ ಬಗ್ಗೆ ಸ್ವಲ್ಪ ಸರಿಯಾದ ಕ್ರಮ ತಗೊಂಡು ಅವಳ ಬಗ್ಗೆ ಎನ್ಕ್ವೈರಿ ಮಾಡಿದ್ರೆ ಸತ್ಯಾಸತ್ಯತೆ ಗೊತ್ತಾಗ್ತದೆ ಸರ್. ಈಕೆ ಅಂತಿಂತ ಆಸಾಮಿ ಅಲ್ಲ. ಮೊದಲು ಮೇವು ಹಾಕ್ಬೇಕು, ಆಮೇಲೆ ಗಾಳ ಹಾಕ್ಬೇಕು ಅನ್ನೋದು ಈಕೆ ಚೆನ್ನಾಗಿಯೇ ತಿಳ್ಕೊಂಡಿದ್ದಾಳೆ. ಹೀಗಾಗಿಯೇ ತಾನೇ ಮೊದಲು ಹಣ ಖರ್ಚು ಮಾಡಿ ಸ್ನೇಹ ಬೆಳೆಸ್ಕೊಳ್ತಿದ್ಲು. ಯಾರೋ ಇದು ಗೂಡ್ ಪಾರ್ಟಿಯೇ ಇರಬೇಕು ಅಂತ ಅಂದ್ಕೊಳ್ಳೋ ಅಷ್ಟೊತ್ತಿಗೆಲ್ಲ ಮಿಕವನ್ನ ಅದುಂಬಿಡ್ತಿದ್ಲು. ರಾಜಾ ಹುಸೇನ್ಗೆ ಆಗಿದ್ದೂ ಇದೆ. ಎಲ್ಲ ಗೊತ್ತಾದ ಮೇಲೆ ಸೀದಾ ಹೊಸಪೇಟೆ ಗ್ರಾಮಾಂತರ ಠಾಣೆಗೆ ಬಂದು ದೂರು ಕೊಟ್ಟಿದ್ದಾರೆ. ಆಗ್ಲೇ ನೋಡಿ ಆಂಟಿಯ ನವರಂಗಿ ಆಟ ಒಂದೊಂದಾಗಿ ಹೊರಬಿದ್ದಿದ್ದು. ಶಿವಮೊಗ್ಗ, ಮಂಗಳೂರು, ಉಡುಪಿ ಹೀಗೆ ಹಲವು ಜಿಲ್ಲೆಗಳಲ್ಲಿ ಈಕೆಯ ವಿರುದ್ಧ 38 ಕೋಟಿ ರೂಪಾಯಿಗೂ ಹೆಚ್ಚು ಚೆಕ್ ಬೌನ್ಸ್ ಕೇಸ್ಗಳು ದಾಖಲಾಗಿದೆಯಂತೆ. ಮುಂದೆ ಏನು ಕೋರಿಕೆ ಅಂದರೆ ಇದರ ಹಿಂದೆ ಯಾವುದೋ ಒಂದು ಕಾಣದ ಕೈ ಕೆಲಸ ಮಾಡ್ತಾ ಇದೆ. ಇವಳು ಅನ್ಎಜುಕೇಟೆಡ್, ಇವಳಿಗೆ ಓದಕ್ಕೂ ಬರೆಯೋಕ್ಕೂ ಬರೋದಿಲ್ಲ. ಇವಳಿಂದ ಏನೋ ದೊಡ್ಡ ಪಿತೂರಿ ಇದೆ. ಇದು ಉನ್ನತವಾದ ಒಂದು ತನಿಖೆ ನಡೆಸಿದ್ರೆ ಮಾತ್ರ ಇದೆಲ್ಲ ಸತ್ಯತೆಗಳು ಹೊರಗೆ ಬರ್ತವೆ. 18 ವರ್ಷದಲ್ಲಿ 10ಕ್ಕೂ ಹೆಚ್ಚು ಜನರ ಜೊತೆ ಮದುವೆಯಾಗಿದ್ದಾಳೆ. ಒಟ್ನಲ್ಲಿ ಕೊಟ್ಟೋನು ಕೋಡಂಗಿ, ಈಸ್ಕೊಂಡೋನು ಈರ್ಭದ್ರ ಅನ್ನೋ ಹಾಗೆ ಈ 40ರ ಆಂಟಿ ಸರಿಯಾಗಿಯೇ ಆಟ ಆಡಿದ್ದಾಳೆ ಬಿಡಿ. ಬಸವರಾಜ್ ಹರನಹಳ್ಳಿ, ನ್ಯೂಸ್ 18, ಬಳ್ಳಾರಿ. ನೀವೆಲ್ಲಾದ್ರೂ ಹೋಟೆಲ್ಲೋ ಅಥವಾ ರೆಸ್ಟೋರೆಂಟ್ಗೆ ಹೋದಾಗ ಸ್ವಲ್ಪ ಹುಷಾರಾಗಿರಿ. ಹೆಣ್ಮಕ್ಕಳ ವಾಶ್ರೂಮ್ಗೆ ಕಿರಾತಕರಿರ್ತಾರೆ. ಏನ್ ಸರ್ ಇದೆಲ್ಲ ಅಂತ ಕಂಪ್ಲೇಂಟ್ ಕೊಟ್ರೆ ನಡು ರಸ್ತೆಯಲ್ಲೇ ಮಾಡಬಾರದನ್ನ ಮಾಡ್ತಾರೆ. ಎದೆಗೆ ಹೀಗೆ ಟಚ್ ಮಾಡಿದ, ಯೂರಿನ್ ಮಾಡ್ತಾ ಇದ್ದ. ಸ್ಟೇಷನ್ ಇಂದ ಯಾವುದೇ ರೀತಿಯ ಸಪೋರ್ಟ್ ಸಿಗಲಿಲ್ಲ. ಫ್ಯಾಮಿಲಿ ರೆಸ್ಟೋರೆಂಟ್ ಅಂದ್ರೆ ಫ್ಯಾಮಿಲಿಗೆ ಸೇಫ್ಟಿ ಇರುತ್ತೆ ಅನ್ನೋದು ಎಲ್ಲರ ನಂಬಿಕೆ. ಹೀಗಾಗಿಯೇ ಮನೆ ಮಂದಿ ಎಲ್ಲ ಹೊರಗೆ ಊಟಕ್ಕೆ ಹೋದ್ರೆ ಫ್ಯಾಮಿಲಿ ರೆಸ್ಟೋರೆಂಟ್ಗಳನ್ನೇ ಹುಡ್ಕೊಂಡು ಹೋಗೋದು. ಆದ್ರೆ ಮಂಗಳೂರಲ್ಲಿರೋ ಫ್ಯಾಮಿಲಿ ರೆಸ್ಟೋರೆಂಟ್ ನಲ್ಲಿ ನಡೆಯಬಾರದ್ದು ನಡೆದಿದೆ. ಹೆಣ್ಮಕ್ಕಳ ವಾಶ್ರೂಮ್ ನಲ್ಲಿ ಪುಂಡ ಪೋಖರಿಗಳು ಪ್ರತ್ಯಕ್ಷರಾಗ್ತಿದ್ದಾರೆ. ಮ್ಯಾನೇಜರ್ಗೆ ಕಂಪ್ಲೇಂಟ್ ಮಾಡಿದ್ರೆ ಇದೆಲ್ಲ ಕಾಮನ್ ಅಂತಿದಾರಂತೆ. ಫುಡ್ಲ್ಯಾಂಡ್ ಹೋಟೆಲ್ನಲ್ಲಿ ಕಾಮುಕರ ಕಣ್ಣು. ಹೆಣ್ಮಕ್ಕಳ ವಾಶ್ರೂಮ್ನಲ್ಲೇ ಇರ್ತಾರೆ ಕೀಚಕರು. 4 ದಿನದ ಹಿಂದೆ ಯುವತಿಯೊಬ್ಬಳು ತನ್ನ ಸ್ನೇಹಿತರ ಜೊತೆ ಮಂಗಳೂರಿನ ಪ್ರತಿಷ್ಠಿತ ಫುಡ್ಲ್ಯಾಂಡ್ ಹೋಟೆಲ್ಗೆ ಹೋಗಿದ್ದಾಳೆ. ಊಟ ಮುಗಿದ ನಂತರ ವಾಶ್ರೂಮ್ಗೆ ಹೋದವಳಿಗೆ ಬಿಗ್ ಶಾಕ್ ಎದುರಾಗಿದೆ. ಯಾಕಂದ್ರೆ ಡೋರ್ ತೆಗಿತಿದ್ದಂತೆ ಕಂಡಿದ್ದು ಕೀಚಕ. ಕಕ್ಕಾಬಿಕ್ಕಿಯಾದ ಯುವತಿ ಕ್ಯಾಶಿಯರ್ಗೆ ವಿಷಯ ಮುಟ್ಟಿಸಿದ್ದಾಳೆ. ಆದ್ರೆ ಕ್ಯಾಶಿಯರ್ ಮಾತ್ರ ಇದೆಲ್ಲ ಕಾಮನ್ ಅನ್ನೋ ರೀತಿ ರಿಯಾಕ್ಟ್ ಮಾಡಿದ್ದಾರೆ. ಓನರ್ಗೆ ಹೇಳಿದ್ರು ಏನು ಪ್ರಯೋಜನ ಆಗಲ್ಲ ಅಂತ ಹೇಳಿದ್ದಾನಂತೆ. ಲೇಡೀಸ್ ವಾಶ್ರೂಮ್ ಅಲ್ಲಿ ಒಬ್ರು ಜನ್ಸ್ ಓಪನ್ ಆಗಿ ಡೋರ್ ಓಪನ್ ಮಾಡಿ ಯೂರಿನ್ ಮಾಡ್ತಾ ಇದ್ರು. ಸೊ ನಾನು ಆಗ ಸಡನ್ ಆಗಿ ನಾನು ಸ್ಟಕ್ ಆದೆ. ಸೊ ಹೊರಗಡೆ ಬರುವಾಗ ಅಲ್ಲಿ ಇನ್ನೂ ಇಬ್ರು ಇದ್ರು. ಅವರು ನೋಡಿ ಒಂಥರ ಅಸಭ್ಯವಾಗಿ ನೆಗಾಡಿದ್ರು. ಕೊನೆಗೆ ಹೋಟೆಲ್ನಿಂದ ಹೊರಗೆ ಬರ್ತಿದ್ದಂತೆ ಕಾರ್ ಹತ್ತಿ ಮನೆ ಕಡೆ ಹೊರಟಿದ್ದಾರೆ. ಈ ವೇಳೆ ಬುಲೆಟ್ ನಲ್ಲಿ ಅಡ್ಡ ಹಾಕಿದ ಪುಂಡನೊಬ್ಬ ಕಿರಿಕ್ ಶುರು ಮಾಡಿದ್ದಾನೆ. ಬೈಕ್ಗೆ ಕಾರ್ ಜಸ್ಟ್ ಟಚ್ ಆಗ್ತಿದ್ದಂತೆ 15ರಿಂದ 20 ಮಂದಿ ಸೇರ್ಕೊಂಡಿದ್ದಾರೆ. ಹೆಣ್ಮಗಳು ಅನ್ನೋದನ್ನು ನೋಡದೆ ಮೈ ಕೈ ಮುಟ್ಟಿ ಅಟ್ಟಹಾಸ ಮೆರೆದಿದ್ದಾರೆ. ಅದೇನಾಯ್ತು ಅಂತ ಹೇಳಿದ್ರೆ ಒಂದು ಬುಲೆಟ್ ಇದು ಗಾಡಿಗೆ ಸ್ವಲ್ಪ ಟಚ್ ಆಯ್ತು. ಅದು ಅವನಿಗೆ ಬ್ಯಾಲೆನ್ಸ್ ತಪ್ಪಿ ಅವನು ಕೆಳಗೆ ಬಿದ್ದ. ಆಗ ಅವನು ಅವಾಚ್ಯ ಶಬ್ದದಲ್ಲಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಯಾಕೆ ಮೈ ಕೈ ಹಾಕ್ತೀರಿ ಅಂತ ಹೇಳುವಾಗ ನನ್ನ ಎದೆಗೆ ಹೀಗೆ ಅವನು ಟಚ್ ಮಾಡಿದ ಹಿಂದೆ. ಸೊ ನಾನು ಹೇಳಿದೆ, ಹುಡುಗಿಯರಿಗೆ ಹೇಗೆ ಕೈ ಮಾಡ್ತೀರಿ ನೀವು? ಇದು ಮಂಗಳೂರಲ್ಲಿದ್ದು ಹುಡುಗಿಯರಿಗೆ ಹೇಗೆ ಕೈ ಮಾಡ್ತೀರಿ? ನಾನು ನಿಮಗೆ ಕೈ ಮಾಡಿದ್ದಾನೆ, ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೇನೆ. ಯಾವಾಗ ಈ ಬಗ್ಗೆ ನ್ಯೂಸ್ 18 ನಿರಂತರವಾಗಿ ಸುದ್ದಿ ಮಾಡ್ತೋ, ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ರಿಯಾಕ್ಟ್ ಮಾಡಿದ್ದಾರೆ. ಕಂಪ್ಲೇಂಟ್ ಪ್ರಕಾರ ಯಾರೋ ಒಬ್ರು ಈ ಮಹಿಳಾ ನೊಂದವಳಿಗೆ ಕಪಾಲ್ ಮೇಲೆ ಒಂದು ಹೊಡೆದಿದ್ದಾರೆ ಮತ್ತು ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ. ಹಾಸ್ಪಿಟಲ್ಗೆ ಹೋಗಿ ತೋರಿಸಿದ್ದಾರೆ. ನಂತರ ನಮಗೆ MLC ಬಂದಿದೆ. ನಾವು ಒಂದು ಕೇಸ್ ದಾಖಲು ಮಾಡಿದ್ದೀವಿ 354 ಮತ್ತು ಬೇರೆ ಬೇರೆ ಸೆಕ್ಷನ್ಸ್ ಪ್ರಕಾರ. ಈಗ ಈ ಕೇಸು ನಾವು ಈಗ ಮುಂದಿನ ತನಿಖೆ ಮಾಡ್ತಾ ಇದ್ದೀವಿ. ಒಟ್ನಲ್ಲಿ ಹೆಣ್ಮಕ್ಳು ಅಂದ್ರೆ ಮೈ ಮೇಲೆ ಬೀಳೋ ಕಿರಾತಕರಿಗೆ ತಕ್ಕ ಶಿಕ್ಷೆ ಆಗ್ಬೇಕಾಗಿದೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.
ದಾವಣಗೆರೆ ಜಿಲ್ಲೆಯ ಜೋಳದಾಳ್ ಜನ ಅಕ್ಷರಶಃ ಕಂಗಾಲಾಗಿದ್ದಾರೆ. 2 ದಿನದ ಹಿಂದೆ ನಲ್ಲಿ ನೀರು ಕುಡಿದವರು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ನರಳಾಡ್ತಿದ್ದಾರೆ. ಕಲುಷಿತ ನೀರಿಗೆ ಇಡೀ ಊರೇ ನರಕದಂತಾಗಿದೆ. ಕಲುಷಿತ ನೀರು ಸೇವಿಸಿ 44 ಮಂದಿ ಅಸ್ವಸ್ಥ. ಜೋಳದಾಳ್ ಗ್ರಾಮಕ್ಕೆ ಜಲಮೂಲ ಗಂಡಾಂತರ. ರಾಜ್ಯದಲ್ಲಿ ಕಲುಷಿತ ನೀರಿನ ಗಂಡಾಂತರ ನಿಲ್ಲೋ ಹಾಗೆ ಕಾಣ್ತಿಲ್ಲ. ಮೇಲಿಂದ ಮೇಲೆ ಜೀವಗಳು ಹೋಗ್ತಿದ್ರು, ಜನರ ಸಂಕಷ್ಟಕ್ಕೆ ಮಾತ್ರ ಪರಿಹಾರ ಸಿಗ್ತಿಲ್ಲ. ಕಲುಷಿತ ನೀರು ಕುಡಿದು ಅಸ್ವಸ್ಥರಾಗ್ತಿರೋ ಪ್ರಕರಣಗಳು ಪದೇ ಪದೇ ಹೆಚ್ಚುತ್ತಲೇ ಇವೆ. ಚಿತ್ರದುರ್ಗ ಕವಾಡಿಗರಹಟ್ಟಿಯಲ್ಲಿ ನಡೆದಿದ್ದ ದುರಂತ ಇನ್ನೂ ಹಸಿಯಾಗಿರುವಾಗಲೇ ದಾವಣಗೆರೆಯಲ್ಲೂ ಆತಂಕ ಶುರುವಾಗಿದೆ. ಚನ್ನಗಿರಿ ತಾಲೂಕಿನ ಜೋಳದಾಳ ಗ್ರಾಮದಲ್ಲಿ 44 ಮಂದಿ ಆಸ್ಪತ್ರೆ ಪಾಲಾಗಿದ್ದಾರೆ. ಜೋಳದಾಳ್ ಗ್ರಾಮದಲ್ಲಿ ನಲ್ಲಿ ನೀರು ಕುಡಿದವರೆಲ್ಲ ಆಸ್ಪತ್ರೆ ಬೆಡ್ ಮೇಲೆ ನರಳಾಡ್ತಿದ್ದಾರೆ. ಒಬ್ಬರಾದ್ಮೇಲೆ ಒಬ್ಬರಿಗೆ ವಾಂತಿ ಭೇದಿ ಕಾಣಿಸಿಕೊಳ್ತಿದೆ. ನಿನ್ನೆಯೊಂದೇ ದಿನ 17 ಮಂದಿ ಆಸ್ಪತ್ರೆ ಸೇರಿದ್ರು. ಆದ್ರಿವತ್ತು ಅಸ್ವಸ್ಥರ ಸಂಖ್ಯೆ 44ಕ್ಕೆ ಏರಿಕೆಯಾಗಿದೆ. ಹೀಗಾಗಿ ಚನ್ನಗಿರಿ, ದಾವಣಗೆರೆ ಹಾಗೂ ಶಿವಮೊಗ್ಗದಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಪೈಪ್ ಲೈನು ಚರಂಡಿಯಲ್ಲಿದೆ, ಎಲ್ಲೂ ಬಗ್ಗೆದ್ದಿಲ್ಲ. ಅದೆಲ್ಲೋ ಒಂದು ಕಡೆ ಡ್ಯಾಮೇಜ್ ಆಗಿ ಮೊಲ ಇದಾಗಿ ಅದು ಕಾಲರ್ ಟೈಪ್ ಕಂಡಿದೆ ಅಂತ ಡಾಕ್ಟರ್ ಹೇಳ್ತಿದ್ದಾರೆ. ಬಟ್ ಎಲ್ಲ 45 ವರ್ಷ, 50 ವರ್ಷ, 60 ವರ್ಷದಲ್ಲೆಲ್ಲ ಇದ್ದಾರೆ. ಅದರಲ್ಲೂ ಸಣ್ಣವರು ಸಹ ಇದ್ದಾರೆ ಸರ್. ಯಾವಾಗ ಜೋಳದಾಳ್ ಬಗ್ಗೆ ನ್ಯೂಸ್ 18 ನಿರಂತರ ಸುದ್ದಿ ಮಾಡ್ತು, ಆರೋಗ್ಯಾಧಿಕಾರಿಗಳು ಓಡೋಡಿ ಬಂದಿದ್ದಾರೆ. ಜಿಲ್ಲಾಧಿಕಾರಿ ಗಂಗಾಧರ್ ಸ್ವಾಮಿ, ಜಿಲ್ಲಾ ಪಂಚಾಯತ್ ಸಿಇಒ ಸುರೇಶ್ ಹೆಟ್ನಾಳ್ ಗ್ರಾಮಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆದಿದ್ದಾರೆ. ಅಷ್ಟೇ ಅಲ್ಲ, ಇಡೀ ಊರಿಗೆ ಸರಬರಾಜು ಆಗ್ತಿದ್ದ ಕುಡಿಯುವ ನೀರಿನ ಸ್ಯಾಂಪಲ್ ಅನ್ನ ಟೆಸ್ಟ್ಗೆ ಕಳಿಸಿದ್ದಾರೆ. ನಿನ್ನೆ 17 ಸಾಯಂಕಾಲದವರೆಗೂ 17 ಕೇಸಸ್ಸು ರಿಪೋರ್ಟ್ ಆಗಿ ಅಡ್ಮಿಷನ್ ಆಗಿರ್ತಕ್ಕಂಥದ್ದು. ಮತ್ತು ಸಾಯಂಕಾಲ ಮತ್ತೆ 1 ಕೇಸ್ ಬಂದು 18 ಕೇಸ್ ಆಗಿದ್ದು. ಈಗ ಬೆಳಗ್ಗೆಯಿಂದ ಕೇಸಸ್ ಮತ್ತೆ 4 ಕೇಸು, 6 ಕೇಸು ಈ ಥರ ಬರ್ತಾ ಇದ್ದಾವೆ. ಸೊ ವಿವಿಧ ಆಸ್ಪತ್ರೆಯಲ್ಲಿ, ನಮ್ಮ ತಾಲೂಕು ಆಸ್ಪತ್ರೆಯಲ್ಲಿ ಒಂದಿಷ್ಟಿದ್ದಾವೆ. ಸೊ ಭದ್ರಾವತಿಯಲ್ಲಿ 3 ಕೇಸಸ್ ಇದ್ದಾವೆ. ಶಿವಮೊಗ್ಗದಲ್ಲಿ 2 ಕೇಸಸ್ ಇದ್ದಾವೆ. ಕೇವಲ ಆರೋಗ್ಯಾಧಿಕಾರಿಗಳು ಮಾತ್ರವಲ್ಲ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಅಲರ್ಟ್ ಆಗಿದ್ದಾರೆ. ಕೂಡಲೇ ಅಗತ್ಯ ಕ್ರಮ ಕೈಗೊಳ್ತೀನಿ ಅಂತ ಮಾಹಿತಿ ನೀಡಿದ್ದಾರೆ. ಅವ್ರಿಗೆ ಏನೇನು ಟ್ರೀಟ್ಮೆಂಟಿನ ಅವಶ್ಯಕತೆ ಏನಿದ್ರು ಕೂಡ ಖಂಡಿತವಾಗಿಯೂ ನಾವು ಅದನ್ನೆಲ್ಲವನ್ನು ಕೂಡ ಮಾಡಿಸ್ಕೊಡೋದಕ್ಕೆ ನಮ್ಮ ಇಲಾಖೆ ಖಂಡಿತ ಮಾಡ್ತದೆ. ಅಲ್ಲಿ ದಾವಣಗೆರೆಯಲ್ಲಿ ಒಳ್ಳೆಯ ನಮ್ಮ ಆಸ್ಪತ್ರೆಗಳು ಕೂಡ ಇದೆ, ಒಳ್ಳೆಯ ಫೆಸಿಲಿಟಿ ಎಲ್ಲ ಇದೆ ಅಲ್ಲಿ. ಆದ್ದರಿಂದ ಅದ್ರ ಬಗ್ಗೆ ನಾನು ನೋಡ್ತೀನಿ. ಕಲುಷಿತ ನೀರಾಗಿದ್ದರೆ ಅದನ್ನು ಅವರು ಸ್ಥಳೀಯ ಆಡಳಿತ ಸರಿಪಡಿಸ್ಕೋಬೇಕು. ಬೇರೆ ನಮ್ಮ ಇಲಾಖೆಯಿಂದ ಇನ್ನೇನಾದರೂ ಅದಕ್ಕೆ ಮಾಡುವಂಥದ್ದಿದ್ರೆ ಖಂಡಿತ ನಾವು ಮಾಡೋಣ. ಒಟ್ನಲ್ಲಿ ಜೀವ ಜಲವಾಗಿದ್ದ ನೀರೇ ಈಗ ವಿಷಜಲವಾಗಿ ಕಾಡುವುದಕ್ಕೆ ಶುರುವಾಗಿದೆ. ಅಸಲಿಗೆ ನೀರಿನ ಸಮಸ್ಯೆನಾ ಅಥವಾ ಬೇರೇನಾ ಅನ್ನೋದು ವರದಿ ಬಂದ ನಂತರವೇ ಗೊತ್ತಾಗಲಿದೆ. ಸಂಜಯ್, ನ್ಯೂಸ್ 18 ದಾವಣಗೆರೆ. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ ನೋಡೋಣ. ಎಣ್ಣೆ ಮತ್ತಲ್ಲಿ ಕೆಎಸ್ಆರ್ಟಿಸಿ ಬಸ್ಗೆ ಕಲ್ಲು ತೂರಿದ ಪುಂಡರು, 2 ಪ್ರಯಾಣಿಕರಿಗೆ ಗಾಯ, ಓರ್ವ ಬಂಧನ. ಮಂಡ್ಯದ ಕೊಪ್ಪ ವೃತ್ತದ ಬಳಿ ಘಟನೆ. ದುಬೈನ ಓಮಾನ್ನಲ್ಲಿ ಭೀಕರ ರಸ್ತೆ ಅಪಘಾತ, ಬೆಳಗಾವಿ ಮೂಲದ 4 ಸಜೀವ ದಹನ. ಓಮಾನ್ಗೆ ಪ್ರವಾಸಕ್ಕೆಂದು ತೆರಳಿದ್ದ ಒಂದೇ ಕುಟುಂಬದ 4 ದುರ್ಮರಣ. ರೈತರ ಪ್ರತಿಭಟನೆಯಲ್ಲಿ ತಪ್ಪಿದ ಭಾರೀ ಅನಾಹುತ, ಟೈರ್ಗೆ ಬೆಂಕಿ ಹಚ್ಚಲು ಹೋದಾಗ ಮುಖಕ್ಕೆ ಬಿದ್ದ ಬೆಂಕಿ. ಕಲಬುರಗಿ ಜಿಲ್ಲೆಯ ಚಿಂಚೋಳಿಯಲ್ಲಿ ಘಟನೆ. ಯಾದಗಿರಿಯ ದೋರನಹಳ್ಳಿಯಲ್ಲಿ ಗುಂಡಿಗಳದ್ದೇ ದರ್ಬಾರ್, ಹದಗೆಟ್ಟ ರಸ್ತೆಯಲ್ಲಿ ಸಂಚರಿಸುವುದಕ್ಕಾಗದೆ ಸವಾರರು ಸುಸ್ತು. ಜನಪ್ರತಿನಿಧಿಗಳ ವಿರುದ್ಧ ಸಾರ್ವಜನಿಕರ ಹಿಡಿಶಾಪ. ಹಾವೇರಿಯ ದೇವರಗುಡ್ಡ ಗ್ರಾಮಕ್ಕೆ ಸಿಎಂ ಭೇಟಿ, ಕಂಬಳಿ ಹೊದಿಸಿ ಸ್ವಾಗತ ಕೋರಿದ ಗ್ರಾಮಸ್ಥರು. ರಾಯಣ್ಣನ ಕಂಚಿನ ಪುತ್ಥಳಿ ಅನಾವರಣಗೊಳಿಸಿದ ಸಿದ್ದು. ನೆಡಘಟ್ಟ ಸರ್ಕಾರಿ ಶಾಲೆಗೆ ಸಚಿವ ಮಧು ಬಂಗಾರಪ್ಪ ಭೇಟಿ, ಸರ್ಕಾರಿ ಶಾಲೆಯ ಕಟ್ಟಡ ವೀಕ್ಷಿಸಿ ಶಿಕ್ಷಕರೊಂದಿಗೆ ಮಾತುಕತೆ. ಮಕ್ಕಳ ಜೊತೆ ಕೂತು ಬಿಸಿಯೂಟ ಸೇವಿಸಿದ ಸಚಿವ. ಕೋಲಾರದಲ್ಲಿ ಕಳೆಗಟ್ಟಿದ ಶ್ರಾವಣ ಸಂಭ್ರಮ, ಕೋಲಾರಮ್ಮ ದೇವಿಗೆ ವಿಶೇಷ ಹೂವಿನ ಅಲಂಕಾರ. ದೇವರ ದರ್ಶನ ಪಡೆದು ಭಕ್ತರು ಪುನೀತ. ಇವಿಷ್ಟು ಕನ್ನಡ ನಾಡಿಯ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.